ಏಯ್ ನಿನಗೊಂದು ಸ್ವಲ್ಪ ಆದರೂ ಮಾನ ಮರ್ಯಾದೆ ಏನಾದರೂ ಇದೆಯಾ? ನಿನ್ನ ಸವಾಸನೆ ಬೇಡ ಅಂತ ಹಳ್ಳಿ ಮನೆ ಎಲ್ಲ ಬಿಟ್ಟು ಕಾಲೇಜಿಗೆ ಬಂದರೆ ಇಲ್ಲಿಗೂ ಬಂದಿದ್ಯಲ್ಲೇ ರಾಕ್ಷಸಿ. ನೋಡು, ನಾನೇನು ಬೇಕಂತ ಬಂದಿಲ್ಲ. ನಾನು ಓದ್ಬೇಕು ಅನ್ಕೊಂಡಿದ್ದು ಸಿಟಿಯಲ್ಲಿ. ನನಗೂ ಇದೇ ಕಾಲೇಜ್ ಓದಕ್ಕೆ 1000 ಕಾಲೇಜ್ ಇದೆ, ಇಲ್ಲಿಗೆ ಯಾಕೆ ಬಂದಿದ್ಯಾ? ಅಯ್ಯೋ, ನನಗೆ ಯಾವ ಕಾಲೇಜಲ್ಲಿ ಸೀಟ್ ಸಿಕ್ತೋ ಆ ಕಾಲೇಜಲ್ಲಿ ಬಂದಿದ್ದೀನಿ. ಯಾವ ಸೀಟು ಸಿಕ್ಕಿರಲಿಲ್ಲ, ಎಲ್ಲ ಹಾಳಾಗಿ ಹೋಗಿತ್ತು. ತಾತನ ಮಸ್ಕ ಹೊಡೆದು ಈ ಸೀಟ್ ತೊಗೊಂಡಿದ್ಯಾ ಅಷ್ಟೇ. ಏನಿಲ್ಲ, ನಾನಿನ್ನು ಯಾವ ಮಸ್ಕ ಹೊಡೆದಿಲ್ಲ. ಸುಮ್ಮನೆ ಕಾಲೇಜವ್ರೇನು ನಮ್ಮ ಅಪ್ಪನ ಮನೆ ಅಂತ ಕಾಲೇಜ್ ಸೀಟ್ ಕೊಡಲ್ಲ. ಹಳ್ಳಿಯವಳು, ನಾನು ತುಂಬ ಇನ್ನೋಸೆಂಟು, ನಾನು ತುಂಬ ಒಳ್ಳೆಯವಳು ಅಂತ ಎಲ್ರಿಗೂ ಬಕೆಟ್ ಹಿಡ್ಕೊಂಡು ಮಸ್ಕ ಹೊಡ್ಕೊಂಡು ಎಲ್ಲರೂ ಬುಟ್ಟಿಗೆ ಬೀಳಿಸ್ಕೊಂಡು ಸೀಟ್ ತೊಗೊಂಡಿದ್ದೆ. ನೋಡು, ಇಷ್ಟೆಲ್ಲ ಆಗಿರೋದಕ್ಕೆ ಕಾರಣನೇ ನೀನು ಅವತ್ತೇ ನಿಜ ಹೇಳಿದಿದ್ರೆ ನಾನು ಈ ಮದುವೆನೂ ಆಗ್ತಿರ್ಲಿಲ್ಲ, ಏನೂ ಆಗ್ತಿರ್ಲಿಲ್ಲ. ನೋಡು ವಾಯ್ಸ್ ರೈಸ್ ಮಾಡಬೇಡ. ನಾನು ಏನೂ ಅಲ್ಲ. ಹೋಗಲೇ. ಓಕೆ, ಇವಾಗ ಸ್ವಲ್ಪ ಜಗಳ ಆಡೋದನ್ನ ಕಡಿಮೆ ಮಾಡೋಣ, ಜನಕ್ಕೆ ಒಂಚೂರು ಪ್ರೀತಿನ ತೋರಿಸೋಣ. ಸೊ ರಜನೀಶ್, ನನ್ನ ಹೆಸರು ಆಶಾ ಐನರ್, ನಾನು ಲಕ್ಷ್ಮೀ ಪಾತ್ರ ಮಾಡ್ತಾ ಇದ್ದೀನಿ. ನಮಸ್ಕಾರ, ನನ್ನ ಹೆಸರು ರಜನೀಶ್, ನಾನು ಆದಿಲಕ್ಷ್ಮೀ ಪುರಾಣದ ಆದಿ. ಸೊ ಹೇಗೆ ಅನಿಸ್ತಾ ಇದೆ? ಹೊಸದಾಗಿ ಮದುವೆ ಆಗಿದ್ದೀರಾ, ಆಮೇಲೆ ಮದುವೆ ಎಪಿಸೋಡ್ಸ್ ಎಲ್ಲ ಹೇಗಾಯಿತು, ಹೇಗೆ ಶೂಟ್ ಆಯಿತು, ಅಥವಾ ಹೇಗಿತ್ತು ಎಕ್ಸ್ಪೀರಿಯನ್ಸ್ ಅಂತ ಶೇರ್ ಮಾಡ್ಕೊಳ್ಳಿ. ಮದುವೆ ಎಪಿಸೋಡ್ ಶೂಟ್ ಅಂತೂ ನಾವು ಸಿಕ್ಕಾಪಟ್ಟೆ ಮಜಾ ಮಾಡಿದ್ದೀವಿ. ರಿಸೆಪ್ಷನ್ ಶೂಟ್ ಎಸ್ಪೆಷಲಿ ಅದು ಸಾಂಗು ಡ್ಯಾನ್ಸು ದಿನ ಪೂರ್ತಿ ಡ್ಯಾನ್ಸ್ ಮಾಡಿಕೊಂಡು ಹಾಡಿಕೊಂಡು ಕುಣಿದಿದ್ದೀವಿ. ಎಲ್ಲರೂ ಡ್ಯಾನ್ಸ್ ಮಾಡಿದ್ವಿ. ಅದು ಕ್ಯಾಮ್ರಾ ಮುಂದೆ ಮಾತ್ರ ಅಲ್ಲ, ಕ್ಯಾಮ್ರಾ ಹಿಂದೆ ಕೂಡ ಹೋಗಿ ಮತ್ತೆ ಒಂದಷ್ಟು ಡ್ಯಾನ್ಸ್ ಮಾಡಿದ್ವಿ. ಸಿಕ್ಕಾಪಟ್ಟೆ ಮಜಾ ಇತ್ತು. ಯಾರಿಗೆ ಕ್ಲೋಸ್ ಅಪ್ ಅಲ್ಲಿ ಯಾರಿಗೆ ಸಾಂಗ್ ಹಾಕಿದ್ರು ನಾವು ಹಿಂದೆ ಕುಣಿತಾ ಇರ್ತಾ ಇದ್ವಿ. ತುಂಬ ಮಜಾ ಇತ್ತು. ಸೊ ನಾವಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ದೀವಿ. ಅಂದರೆ ಅಷ್ಟು ಸೀನ್ಸ್ ಇತ್ತು, ಸ್ಕೆಡ್ಯೂಲ್ ತುಂಬಾ ಟೈಟ್ ಆಗಿತ್ತು. ಆದರೂ ಕೂಡ ನಮ್ಗೆ ಸ್ವಲ್ಪನೂ ಸುಸ್ತಾಗಲಿಲ್ಲ. ಅಷ್ಟು ಖುಷಿಯಾಗಿ ಈ ಮದುವೆ ಎಪಿಸೋಡ್ ಮಾಡಿದ್ವಿ. ಇದೊಂಥರ ಎಕ್ಸಾಕ್ಟ್ ಮದುವೆ ಥರನೇ ಇತ್ತು. ಬಿಕಾಸ್ ನಮ್ಮಲ್ಲಿ ಯೂಜ್ ಕ್ಯಾಸ್ಟಿಂಗ್ ಇರೋದ್ರಿಂದ ತುಂಬ ಜನ ಇದ್ದೀವಿ ನಾವು ಆರ್ಟಿಸ್ಟ್ಗಳು. ಸೊ ಇದೊಂಥರ ನಿಜವಾದ ಮದುವೆಯಲ್ಲಿ ಹೆಂಗೆ ಎಂಜಾಯ್ ಮಾಡ್ತೀವೋ, ಈ ಫ್ಯಾಮಿಲಿ ಕಸಿನ್ಸ್ ಎಲ್ಲ ಬಂದಾಗ ಹೆಂಗಿರುತ್ತೆ, ಹೆಂಗೆ ಎಂಜಾಯ್ ಮಾಡ್ತೀವೋ ಹಾಗೇನೆ ಎಂಜಾಯ್ ಮಾಡಿದ್ದೀವಿ. ಎಲ್ಲರೂ ಸಖತ್ ಡ್ಯಾನ್ಸ್ ಮಾಡ್ಕೊಂಡು ಮಜಾ ಮಾಡ್ಕೊಂಡು ಆರಾಮಾಗಿ ರೆಡಿಯಾಗಿ ಫುಲ್ ಅದು ಹಾಕ್ಕೊಳ್ಳ ಇದು ಮ್ಯಾಚ್ ಆಗ್ತಿದ್ಯಾ ಅದು ಮ್ಯಾಚ್ ಆಗ್ತಿದ್ಯಾ ಅಂತ ಸಖತ್ ಎಂಜಾಯ್ ಮಾಡಿದ್ವಿ ಮದುವೆ ಎಪಿಸೋಡ್ಸ್ ಮಾತ್ರ ನಾವು. ಆ್ಯಂಡ್ ರಿಸೆಪ್ಷನ್ ಸೀನ್ಸು ಆ ಥರ ಫನ್ನಿಯಾಗಿ ಕಾಮಿಡಿಯಾಗಿ ಡ್ಯಾನ್ಸು ಹಾಡು ಕಾಮಿಡಿ ಅಂತ ಹೋದರೆ, ಇನ್ನು ಮುಹೂರ್ತದ ಸೀನ್ಸು ಸಿಕ್ಕಾಪಟ್ಟೆ ಡ್ರಾಮಾ ಇದೆ, ತುಂಬ ಎಮೋಷ್ನಲ್ ಸೀನ್ಸ್ ಇದೆ. ಅಂದರೆ ಇಲ್ಲಿ ಯಾರು ಒಳ್ಳೆಯವರು, ಯಾರು ಕೆಟ್ಟವರು, ಯಾರ್ದು ಸರಿ, ಯಾರ್ದು ತಪ್ಪು. ಹೀರೋ ಪಾತ್ರದಲ್ಲಿರೋ ಆದಿ ಪಾತ್ರನೇ ವಿಲನ್ ಥರ ಕಾಣಿಸೋಕ್ಕೆ ಶುರು ಆಗುತ್ತೆ. ಸೊ ಈ ಥರ ಎಲ್ಲ ಡ್ರಾಮಾ ನಡೆಯುವಾಗ ತಪ್ಪು ಸರಿಗಳು ಯಾವುದು ಅಂತಲೇ ಗೊತ್ತಾಗದೆ ಎಮೋಷನ್ಸ್ ಕ್ಯಾರಿ ಆಗುತ್ತೆ. ಸೊ ಅದು ಕೂಡ ನಮಗೆ ಮಾಡುವಾಗ್ಲೂ ನಮಗೆ ತುಂಬಾ ಇಷ್ಟ ಆಯಿತು. ಬೇರೆಯವ್ರ ಸೀನ್ಸ್ ಮಾಡುವಾಗ್ಲೂ ನಾವು ಅದನ್ನು ನೋಡಿ ತುಂಬ ಎಂಜಾಯ್ ಮಾಡ್ತಾಯಿದ್ವಿ. ಅಂದರೆ ಎಷ್ಟು ಇಂಟೆನ್ಸ್ ಆಗಿದೆ ಈ ಸೀನ್ಸ್ ಅಂತ ನಾವು ನೋಡಿ ಖುಷಿ ಪಡ್ತಾ ಇದ್ವಿ ಆ್ಯಕ್ಚುಲಿ. ಹೌದು, ಎಷ್ಟು ಜನ ಬೈದರು ನಿಮ್ಮನ್ನು, ನೀವು ಲಕ್ಷ್ಮಿಗೆ ಎಷ್ಟು ಕಾಟ ಕೊಡ್ತಿದ್ದೀರಾ ಅಂತ ಸಿಕ್ಕಾಪಟ್ಟೆ ಜನ ಬೈದಿರ್ತಾರೆ ನಿಮಗೆ. ನನಗೆ ಬೈತಾನೇ ಇದ್ದಾರೆ, ಇವನು ಹೀರೋನ ವಿಲ್ಲನ್ನ ಯಾರಿಗೂ ಗೊತ್ತಿಲ್ಲ. ಬಟ್ ಅಗೇನ್ ಹೀರೋನ ವಿಲ್ಲನ್ನ ಅನ್ನೋದು ಪರ್ಸ್ಪೆಕ್ಟಿವ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ನನ್ನ ಪರ್ಸ್ಪೆಕ್ಟಿವಿಂದ ನೋಡೋದು ನಾನು ಹೀರೋನೇ, ನನ್ನ ಅಕ್ಕನಿಗೆ ಅನ್ಯಾಯ ಆಗಿದೆ. ಲಕ್ಷ್ಮಿಗೆ ನಾನು ವಿಲ್ಲನೇ ಇರ್ಬೋದು, ಆದರೆ ಅಕ್ಕನಿಗೆ ನಾನು ಹೀರೋನೇ. ನಿಜ, ಹೌದು. ಬಿಕಾಸ್ ಸೀನ್ಸ್ ಮಾಡುವಾಗಲೂ ನಾವು ತುಂಬ ಸಲ ಈ ಎಮೋಷನ್ ಸೀನ್ಸ್ ಆಗಿರ್ಬೋದು, ಅಥವಾ ಕಿಟ್ಟಿ ಈ ಥರ ಹುಡುಗ ಅಂತ ಗೊತ್ತಾಗೋ ಸೀನ್ ಆಗಿರ್ಬೋದು, ಯಾವುದಾದ್ರೂ ಒಂದು ಹುಡುಗಿ ಲೈಫಲ್ಲಿ ಈ ಥರ ಆದರೆ ಹೆಂಗಿರುತ್ತೆ ಅನ್ನೋದನ್ನು ನಾನು ಫೀಲ್ ಮಾಡಿದೆ ಅವತ್ತು ನಿಜವಾಗ್ಲೂ. ಬಿಕಾಸ್ ಇಟ್ಸ್ ವೆರಿ ಬಿಗ್ ಶಾಕಿಂಗ್ ನ್ಯೂಸ್. ಈ ಕಡೆ ಫ್ರೆಂಡ್ ಅಂತ ಹೇಳಿ ಮೋಸ ಮಾಡಿದ್ದು ಆದಿ ನನಗೆ. ಅಲ್ಲಿ ನೋಡಿದ್ರೆ ಕ್ಲೂ ಕೂಡ ಇಲ್ಲ ಅವನಂಥ ದೊಡ್ಡ ಕುಡ್ಕ ಅಂತ. ಸೊ ಯಾರಾದರೂ ನಿಜವಾಗ್ಲೂ ಈ ಥರ ಆಗಿಬಿಟ್ರೆ ಲೈಫಲ್ಲಿ ಹೆಂಗಿರುತ್ತಲ್ವ, ಓ ಗಾಡ್, ಇಟ್ಸ್ ವೆರಿ ಟಫ್. ಹೌದು, ಒಟ್ಟಿನಲ್ಲಿ ಸೀನ್ಸ್ ಅಂದು ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಸೊ ಮಿಸ್ ಮಾಡ್ಕೊಳ್ದೆ ಎಪಿಸೋಡ್ಸ್ನ ನೋಡಿ ಡೆಫಿನೆಟ್ಲಿ ಎಂಜಾಯ್ ಮಾಡ್ತೀರಾ. ತುಂಬ ವೇರಿಯೇಷನ್ಸ್ ಇದೆ, ಎಲ್ಲಿ ಎಮೋಷನ್ಸ್ ಬೇಕು ಅಲ್ಲಿ ಎಮೋಷನ್ಸ್ ಇದೆ, ಕಾಮಿಡಿ ಇದೆ, ಸೊ ಸಾಂಗ್ ಡ್ಯಾನ್ಸ್ ಎಲ್ಲ ಇದೆ. ಹಾಡ್ತಾರೆ ಕೂಡ ಆದಿಯವರು. ಸೊ ಆ್ಯಂಡ್ ತಾಳಿ ಕಟ್ಟೋ ಸೀನ್ ಕೂಡ ಅಷ್ಟೇ. ಅದೂ ಅದು ಹೆಂಗಾಯ್ತು ಆ ಸೀನ್ಗೆ ಹೆಂಗೆ ಬಂದ್ವಿ ಅನ್ನೋದೇ ಗೊತ್ತಾಗಲ್ಲ. ಫುಲ್ ಅನ್ಎಕ್ಸ್ಪೆಕ್ಟೆಡ್ ಆಗಿ ಹೋಗ್ತಾ ಇರುತ್ತೆ.
ಬೇರೇನೋ ನಡೀತಾ ಇರುತ್ತೆ, ಸಡನ್ನಾಗಿ ತಾಳಿ ಕಟ್ಟೋ ಮೂಮೆಂಟ್ ಬಂದ್ಬಿಡತ್ತೆ. ಕರೆಕ್ಟ್. ಅದ್ರ ಹಿಂದೆ ಬೇರೆ ನನಗೆ ನನ್ನ ಅಪ್ಪ ಅಮ್ಮನ ವಿಷಯ ಗೊತ್ತಾಗುತ್ತೆ, ನನ್ನ ಹತ್ರ ಸುಳ್ಳು ಹೇಳಿರ್ತಾರೆ, ಮುಚ್ಚಿಟ್ಟಿರ್ತಾರೆ ಅನ್ನೋ ವಿಚಾರ ಗೊತ್ತಾಗುತ್ತೆ. ಅಲ್ಲೇ ನಾನು ಅರ್ಧ ಎದೆ ಹೊಡ್ಕೊಂಡ್ಬಿಟ್ಟಿರ್ತೀನಿ. ಅದಾದಮೇಲೆ ಬಂದು ನಾನು ಇನ್ನೇನು ಮಂಟಪದಲ್ಲಿ ಕೂತ ತಕ್ಷಣ ನೋಡಿದ್ರೆ ಇವ್ರು ಎಂಟ್ರಿ ಆಗಿ ನಂಗೆ ತಾಳಿ ಕಟ್ತಾರೆ. ಸೊ ಏನೋ ಒಂಥರ ಇದು ತುಂಬಾ ಚೆನ್ನಾಗಿದೆ, ಮಿಸ್ ಮಾಡ್ಕೊಳ್ಳೆ. ಬಹುಶಃ ನೀವು ಎಲ್ಲೂ ನೋಡಿರಲ್ಲ ಈ ತರ ಕಾನ್ಸೆಪ್ಟ್ ಮಾತ್ರ ನಿಜವಾಗ್ಲೂ. ಎಲ್ಲ ಆರ್ಟಿಸ್ಟ್ಗಳು ಮದುವೆಲಂತೂ ಇಡೀ ನಮ್ಮ ಆದಿಲಕ್ಷ್ಮಿ ಪುರಾಣದಲ್ಲಿರೋ ಎಲ್ಲ ಆರ್ಟಿಸ್ಟ್ಗಳು ಇಲ್ಲಿದ್ದಾರೆ. ಸೊ ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ನಾವು ಅವ್ರನ್ನ ನೋಡಿ ತುಂಬ ಕಲ್ತಿದ್ದೀವಿ. ಅವ್ರ ಸೀನ್ಸ್ ನೋಡ್ತಾ ಇದ್ರೆ ನಮಗೆ ಒಂಥರ ಟಿ ವಿಲಿ ನೋಡೋದಕ್ಕಿಂತ ಇನ್ನೂ ಚೆನ್ನಾಗಿ ಅನ್ಸುತ್ತೆ ನಮ್ಗೆ ಲೈವಲ್ಲಿ ನೋಡೋದಕ್ಕೆ. ಸೊ ಭಾಳ ಖುಷಿ ಇದೆ ನಮಗಂತೂ. ಹೌದು, ಎಷ್ಟೊಂದು ಸಲ ನಾವು ಅವ್ರೇನಾದರೂ ಆ್ಯಕ್ಟ್ ಮಾಡಬೇಕಾದ್ರೆ ಹಿಂಗೆ ನೋಡ್ತಾ ಇರೋದು. ಬಿಕಾಸ್ ಈಗ ವೈಟ್ ಶಾರ್ಟಲ್ಲಿ ಎಲ್ಲರೂ ಇರ್ತೀವಿ. ಸೊ ಆ್ಯಕ್ಟ್ ಮಾಡಬೇಕಾದ್ರೆ ಅವ್ರನ್ನ ನೋಡ್ತಾ ಇದ್ರೆ ಹಿಂಗೆ ಅಂದರೆ ನಮ್ಮ ಕ್ಯಾರೆಕ್ಟರ್ನ ಮರ್ತುಬಿಟ್ಟು ಒಂದೊಂದ್ಸಲ ಅಲ್ಲಿ ನೋಡಿ ಆಮೇಲೆ ಕೆಲವೊಬ್ರು ಕಣ್ಣೀರು ಹಾಕಿರೋದಿದೆ ಏನೋ ಸೀನ್ಸ್ಗಳು. ನನಗೂ ಸುಮಾರು ಜನ ಹೇಳಿದ್ರು ಸೀನ್ ಮಾಡುವಾಗ ನಿಜವಾಗ್ಲೂ ಕಣ್ಣೀರು ಬಂತು, ಚೆನ್ನಾಗಿ ಮಾಡಿದೆ ಹಾಗೆ ಹಿಂಗೆ ಅಂತ ಹೇಳಿದಾಗ. ಸೊ ಅವ್ರ ಕ್ಯಾರೆಕ್ಟರ್ನ ಮರೆತು ಅವ್ರನ್ನ ನೋಡ್ತಾ ನಿಂತ್ಕೋಬೇಕು ಅನಿಸುತ್ತೆ. ಸೊ ಆ ಥರ ಕಲಿಯೋ ತುಂಬ ಇದೆ. ನಮ್ಮಲ್ಲಿರೋ ಎಲ್ಲ ಆರ್ಟಿಸ್ಟ್ಗಳು ಸೂಪರಾಗಿ ಆ್ಯಕ್ಟ್ ಮಾಡ್ತಾರೆ, ನಿಮಗೂ ಗೊತ್ತೇ ಇರುತ್ತೆ. ಬಟ್ ನಾವಂತೂ ಚಿಕ್ಕವರಾಗಿ ತುಂಬ ಇದೆ ಕಲಿಯೋದು ಅವರಿಂದ. ನನ್ನ ಅಣ್ಣನ ಬಗ್ಗೆ ಬಾಂಡಿಂಗ್ ಅಂದರೆ ಇವಾಗ ನೀವು ನೋಡ್ತಾ ಇರ್ತೀರಾ, ಅವನಿಗೆ ಮದುವೆ ಆಗಿ ಹೋಗಬೇಕು ಅನ್ನೋದಿರುತ್ತೆ. ಬಟ್ ಒಳ್ಳೆ ಹುಡುಗ ಅಂತ ಅಂದ್ಕೊಂಡು ನಂಬಿ ಅವರು ಪಾಪ ಓಕೆ ಮಾಡ್ತಾರೆ. ಅದ್ರ ಜೊತೆಗೆ ನಾನು ಅದಕ್ಕೆಗೋಸ್ಕರ ಏನೇನು ಸಹಾಯ ಮಾಡಬೇಕು. ಇಲ್ಲ ಅಣ್ಣ ಅಷ್ಟೇ ಅಲ್ಲ, ಅದಕ್ಕೆ ಕೂಡ ನನ್ನ ಸಪೋರ್ಟಿಗೆ ಬಂದುಬಿಡ್ತಾರೆ. ಬಿಕಾಸ್ ಅವರು ನಾನು ಅನುಭವಿಸಿರೋದನ್ನು ಲಕ್ಷ್ಮಿ ಅನುಭವಿಸ್ಬಾರ್ದು, ಪಾಪ ಅವಳು ಚೆನ್ನಾಗಿರಬೇಕು, ಅವಳು ಓದಬೇಕು ಅಂದ್ಕೊಂಡಿದ್ದಾಳೆ, ನಂದಂತೂ ಹಿಂಗೆ ಆಗೋಯ್ತು ಲೈಫು, ಅವಳಾದರೂ ಚೆನ್ನಾಗಿ ಓದ್ಕೊಳ್ಳಿ, ಚೆನ್ನಾಗಿರಲಿ ಅಂತ ಕೊನೆಗೆ ಅವರು ನನಗೆ ಸಪೋರ್ಟ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಆದರೆ ತಮ್ಮನ ಕಿತಾಪತಿಯಿಂದ ಎಲ್ಲ ಹಾಳಾಗುತ್ತೆ. ನಾನು ಅಕ್ಕಂಗೆ ಹೀರೋ ಆಗೋಕೆ ಹೋದರೆ ಅಕ್ಕನೇ ನನಗೆ ವಿಲನ್ ಆಗೋದು. ಸೊ ಅದು ಕೂಡ ತುಂಬ ಚೆನ್ನಾಗಿದೆ. ಬಿಕಾಸ್ ನನ್ನನ್ನು ಸೇವ್ ಮಾಡೋದು, ಈ ಕಿಟ್ಟಿಯಿಂದ ನನ್ನನ್ನು ಪಾರ್ ಮಾಡೋದು ಎಲ್ಲ ನನ್ನ ಅತ್ತಿಗೆನೇ. ಬಿಕಾಸ್ ಅವರೇ ಅಲ್ವಾ ತಾತಂಗೆ ಫೋನ್ ಮಾಡಿ ಹೇಳ್ತಾರೆ ಹಿಂಗೆ ಲಕ್ಷ್ಮೀದೇನೋ ಪ್ರಾಬ್ಲಮ್ ಆಗ್ತಾಯಿದೆ, ಇದು ಯಾಕೋ ಸರಿ ಅನಿಸ್ತಾ ಇಲ್ಲ ಅಂತೇಳ್ಬಿಟ್ಟು ಫೋನ್ ಮಾಡಿ ಹೇಳ್ದಾಗ್ಲೇ ತಾತ ಬಂದು ನನ್ನ ಮದುವೆನ ಸ್ಟಾಪ್ ಮಾಡ್ತಾರೆ. ಸೊ ಹಂಗಾಗಿ ಕಂಪ್ಲೀಟ್ ಸಪೋರ್ಟ್. ನನ್ನ ಅಣ್ಣನ ಜೊತೆ ನಂದು ಹೆಂಗೆ ಬಾಂಡಿಂಗ್ ಇತ್ತೋ ಈಗ ಅದಕ್ಕೆ ಜೊತೆಗೂ ಅದೇ ಥರ ಶುರುವಾಗಿದೆ. ಹೋಪ್ ಎಲ್ಲರೂ ಅದನ್ನು ಇಷ್ಟಪಡ್ತಾ ಇದ್ದೀರಾ ಕೂಡ ಅನಿಸುತ್ತೆ. ಸೊ ಮದುವೆ ಬಗ್ಗೆ ಇನ್ನೇನು ಹೇಳಬೇಕು, ಏನೇನು ಹೇಳ್ತೀರಾ? ಅಷ್ಟೇ, ಮದುವೆ ಅದೇ ಹೇಳ್ದಂಗೆ ಎಲ್ಲ ಎಮೋಷನ್ಸು ಇದೆ. ಸೊ ಎಪಿಸೋಡ್ಸ್ನ ಮಿಸ್ ಮಾಡಿದೆ ನೋಡಿ. ನನಗೆ ಗೊತ್ತಿರೋಂಗೆ ನಾನು ತುಂಬ ನೋಡಿರೋ ಪ್ರಕಾರ ನೀನು ಓದಬೇಕು ಅಂದ್ಕೊಂಡಿದ್ಯಾ, ನೀನು ಅದಕ್ಕೇನೂ ಓದಬೇಕು ಅಂದ್ಕೊಂಡಿದ್ದಾರೆ. ಸೇಮ್ ಇಬ್ಬರದು ಸ್ವಲ್ಪ ಸಿಮಿಲರ್ ಮ್ಯಾಟರೇ. ಬಟ್ ಹೆಂಗೆ ನೀವು ಮಾತ್ರ ಮದುವೆ ಆಗದೆ ಓದಬೇಕು ಅಂತ ನಿಮ್ಮ ಮನೆಯವ್ರು ಬಯಸ್ತಾರೆ, ಆದರೆ ನಿಮ್ಮ ಅತ್ತಿಗೆಗೆ ಓದೋಕ್ಕೆ ಬಿಡದೆ ಮದುವೆ ಮಾಡ್ಕೊಂಬಿಟ್ಟಿದ್ದಾರೆ ಅಂತೆಲ್ಲ ಸ್ವಲ್ಪ ಕ್ವೆಶ್ಚನ್ ಮಾಡ್ತಾರೆ. ಇದಕ್ಕೆ ನನಗೂ ನನಗೂ ಕ್ವೆಶ್ಚನ್ ಮಾರ್ಕ್ ಆಗುತ್ತೆ. ಹೌದಲ್ವಾ ಅವ್ರು ಹೇಳ್ತಾರೆ ಕರೆಕ್ಟ್ ಅಂತ. ಬಟ್ ಇದನ್ನು ಗೊತ್ತಿಲ್ಲ ಮುಂದೆ ಹೇಗೆ ತೊಗೊಂಡೋಗ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನನಗೆ ಅದೇ ಇವ್ರು ಹೇಳ್ದಂಗೆ ಬಯಸ್ಕೊಳ್ಳೋದು ಇದ್ದಿದ್ದೆ. ಹೀರೋಯಿನಿಗೆ ಕಾಟ ಕೊಡೋದು, ಬಯಸ್ಕೊಳ್ಳೋದು. ಸೊ ಇನ್ನೇನು ಹಿಂಗೆ ಮಾಡ್ತಿದ್ದಾನೆ, ಒಂದು ಹುಡುಗಿ ಜೀವನದ ಬಗ್ಗೆ ಇವನಿಗೆ ಸ್ವಲ್ಪನೂ ಕರುಣೆನೇ ಇಲ್ಲ. ಒಂದು ಇನ್ನೋಸೆಂಟ್ ಹುಡುಗಿನ ಬಂದು ಇವನು ಜೀವನನ ಹಾಳು ಮಾಡ್ತಿದ್ದಾನೆ. ಈ ಥರ ಬಯಸ್ಕೊಳ್ಳೋದು ಎಲ್ಲ ಯೂಶಲಿ ಎಲ್ಲ ಕಡೆ ನೀವು ನೋಡಿರ್ತೀರಾ, ಬೇರೆ ಸೀರಿಯಲ್ಸ್ಗಳು ಅಥವಾ ಬೇರೆದು ನೋಡಿದಾಗ ಯಾರೋ ಒಬ್ಬರು ವಿಲನ್ ಆಗಿರ್ತಾರೆ, ಇನ್ಯಾರೋ ಒಬ್ಬರು ಎಲ್ಲಿಂದನೂ ಎಂಟ್ರಿ ಆಗಿ ವಿಲನ್ ಆಗ್ತಾರೆ. ಇಲ್ಲಿ ನೋಡಿ, ಬಗಲ್ ಮೇ ದುಶ್ಮನ್, ಇಲ್ಲಿ ಹೀರೋನು ನಾನೇ, ವಿಲನ್ ಇವರೇ. ಇನ್ನೊಂದು ಹೇಳ್ಬೇಕಂದ್ರೆ ನನ್ನ ಅಣ್ಣನ ಮದುವೆ ಟೈಮಲ್ಲಿ ನನಗೆ ಇವರು ಮೆಣಸಿನ್ಕಾಯಿ ಬಜ್ಜಿ ತಿನ್ನಿಸ್ತಾರೆ. ಸೊ ಆವಾಗಂತೂ ಒಂದಷ್ಟು ಬಜ್ಜಿಗಳನ್ನ ರಿಯಲಾಗಿ ತಿಂದಿದ್ದೀನಿ. ಬಟ್ ಪಾಪ ಮೆಣಸಿನ್ಕಾಯಿ ಖಾರ ಇರಲಿಲ್ಲ, ಚೆನ್ನಾಗಿರೋದೇ ಕೊಟ್ಟಿದ್ರು. ತುಂಬ ಕಾನ್ಷಿಯಸ್ ಆಗಿ ತಿಂತಾಯಿದ್ದೆ, ಡಯಟಲ್ಲಿ ಇರ್ತೀವಿ ಯೂಶಲಿ, ಆಯಿಲ್ ಐಟಮ್ ಅಲ್ವಾ ಅಂತ. ಬಟ್ ಚೆನ್ನಾಗಿತ್ತು, ಆ ಸೀನ್ನ ಎಂಜಾಯ್ ಮಾಡಿದೆ ಫುಲ್ ಬಾಯಲ್ಲೆಲ್ಲ ತುರ್ಕೊಂಡು. ಬಿಕಾಸ್ ಅದು ಕಾಣಿಸ್ಬೇಕಲ್ಲ, ಸುಮ್ಮನೆ ಆ್ಯಕ್ಟ್ ಮಾಡ್ತಾಯಿದ್ದೀವಿ ಅಂತ ಮಾಡೋದಕ್ಕಾಗಲ್ಲ ಸಮ್ಟೈಮ್ಸು. ಸೊ ಅದನ್ನು ಚೆನ್ನಾಗಿ ತಿಂದು ಬಾಯಲ್ಲೆಲ್ಲ ಇಟ್ಕೊಂಡು ಕಣ್ಣಲ್ಲೆಲ್ಲ ನೀರು ಬರ್ಸ್ಕೊಂಡು ಖಾರ ಇದೆ ಅನ್ನೋ ಥರ ಫೀಲ್ ಮಾಡಿ ಅದೊಂಥರ ಮಜಾ ಇತ್ತು. ಫಸ್ಟ್ ಟೈಮ್ ನಾನು ಅದನ್ನು ಆ ಥರ ಸೀನ್ಸ್ ಮಾಡಿದ್ದು. ನಾನು ನನ್ನ ಫೈಟಿಂಗ್ ಸೀನ್ಸ್ ಬಗ್ಗೆ ಹೇಳೋದು ಮರ್ತುಬಿಟ್ಟೆ. ನಾನು ಸ್ವಲ್ಪ ರಿಯಲ್ ಲೈಫಲ್ಲೂ ತುಂಬ ಗರ್ಲಿ ಆ್ಯಂಡ್ ಕ್ಯಾರೆಕ್ಟರ್ಸ್ ಇದುವರೆಗೂ ಮಾಡಿರೋದು ಆಲ್ಮೋಸ್ಟ್ ತುಂಬ ಗರ್ಲಿ ಕ್ಯಾರೆಕ್ಟರ್ಸೇ. ಜೋರಿದ್ದೀನಿ, ಬಟ್ ಫೈಟಿಂಗ್ ಎಲ್ಲ ಮಾಡೋದು ನಾನು ಇಲ್ಲ, ನನ್ನ ಮೇಲೆ ನನಗೆ ಡೌಟ್ ಇತ್ತು ನಾನು ಫೈಟಿಂಗ್ ಎಲ್ಲ ಮಾಡ್ತೀನಿ ಅಂತ. ಆಮೇಲೆ
ಆ ಸೀನ್ ಬಂದಾಗ ಪಾಪ ನಮ್ಮ ಡೈರೆಕ್ಟರ್ ಸರ್ ಸುಭಾಷ್ ಸರ್ ತುಂಬ ನೀಟಾಗಿ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ರು, ಹಿಂಗಿರುತ್ತೆ ನೀನೇನು ತಲೆ ಕೆಡ್ಸ್ಕೊಬೇಡ. ನಾನು ಅವರಿಗೆ ಹೊಡೆದ್ಬಿಟ್ಟು ಅಯ್ಯೋ ಏಟಾಯ್ತಾ ಸಾರಿ ಒಂಥರ ಎಲ್ಲ ನಾನೇ ಹೋಗಿ ಕೇಳಿ ಆ ಥರ ಎಲ್ಲ ಅಷ್ಟು ಚೆನ್ನಾಗಿತ್ತು, ಅದನ್ನು ಎಂಜಾಯ್ ಮಾಡಿದೆ. ಸದ್ಯ ನನಗಂತೂ ಎಲ್ಲೂ ಏಟಾಗಲಿಲ್ಲ, ಪಾಪ ತುಂಬ ನೀಟಾಗಿ ಹ್ಯಾಂಡ್ಲ್ ಮಾಡಿದ್ರು ನನ್ನನ್ನು. ಅದೊಂದು ಮಜಾ ಇತ್ತು ಮಾತ್ರ. ಅಲ್ಲಿ ನೋಡಿ ಹೀರೋನ ಕೂರಿಸ್ಕೊಂಡು ನಾನೇ ಫೈಟ್ ಮಾಡ್ತಾ ಇದ್ದೆ. ಚೆನ್ನಾಗಿತ್ತು, ತುಂಬ ಚೆನ್ನಾಗಿ ಮಾಡಿದ್ರು ಆ್ಯಕ್ಚುಲಿ ಫೈಟ್ ಕೂಡ, ನನಗೂ ತುಂಬ ಇಷ್ಟ ಆಯಿತು, ಮಜಾ ಇತ್ತು. ಒಂಥರ ಆ ಥರ ಚಾಲೆಂಜಿಂಗ್ ಆಗಿ ಏನಾದರೂ ಸಿಕ್ಕಿದಾಗ ಯೂನಿಕ್ ಆಗಿ ಚೆನ್ನಾಗಿರುತ್ತೆ. ಬಿಕಾಸ್ ನಾವು ಯಾವತ್ತೂ ಟ್ರೈ ಮಾಡಿರಲ್ಲ ಆ ಥರ ಎಲ್ಲ. ನನ್ನ ಕ್ಯಾರೆಕ್ಟರ್ಸಲ್ಲೂ ಇದುವರೆಗೂ ಯಾವತ್ತೂ ಆ ಥರ ಟ್ರೈ ಮಾಡಿಲ್ಲ. ಟ್ರ್ಯಾಕ್ಟ್ರ್ ಓಡಿಸಿದ ಸೀನು ಅಷ್ಟೇ ನನಗೆ ಮಜಾ ಕೊಡ್ತು, ಅದೂ ಚೆನ್ನಾಗಿತ್ತು. ನಾನು ಕಲ್ತ್ಕೊಂಡು ಎಲ್ಲ ಮಾಡಿದ್ದು ನನಗೆ ಅದೊಂದು ಇಂಟ್ರೆಸ್ಟಿಂಗ್ ಅನಿಸ್ತು. ಬಟ್ ಫೈಟಿಂಗ್ ಸೀನ್ ಮಾತ್ರ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಓಕೆ, ನಾನು ಒಂದು ಸ್ವಲ್ಪ ಏನು ಆ್ಯಕ್ಷನ್ ಇದೆಲ್ಲ ಮಾಡ್ಬೋದು ಅಂತ ಅಂದ್ಕೊಂಡಿರಲಿಲ್ಲ. ಬಟ್ ಚೆನ್ನಾಗಿತ್ತು, ಎಂಜಾಯ್ ಮಾಡಿದೆ. ನಮ್ಮ ಮನೇಲಿ ಇದ್ರ ಬಗ್ಗೆ ಎಲ್ಲ ನಕ್ಕರು ಫಸ್ಟು. ಬಿಕಾಸ್ ಕಂಪ್ಲೀಟಾಗಿ ನೀನಾ ಯಾಕೆಂದರೆ ನಾನು ತುಂಬ ಸೆನ್ಸಿಟಿವ್, ಒಂಚೂರು ಗಾಯನೂ ಮಾಡ್ಕೊಳ್ಳಲ್ಲ ನನ್ನ ಮೈ ಮೇಲೆ ಏನೂ. ಸೊ ಅಂಥದ್ರಲ್ಲಿ ನೀನು ಫೈಟ್ ಮಾಡಿದ್ಯಾ ಅನ್ನೋರು ಕಾಮಿಡಿಯಾಗಿ ತೊಗೊಂಬಿಟ್ರು ನಮ್ಮ ಮನೇಲಿದ್ರು, ನೀನು ಫೈಟ್ ಮಾಡಿದ್ಯಾ ಅಂತ. ಬಟ್ ಎಂಜಾಯ್ ಮಾಡಿದ್ದಾರೆ. ನನ್ನ ಫ್ರೆಂಡ್ಸ್ ಎಲ್ಲ ಹೇಳ್ತಿದ್ರು, ಯೋ ಹುಷಾರಾಗಿರ್ಬೇಕು, ನಿನ್ನ ಜೊತೆ ಸರಿ ಇಲ್ಲ ನೀನು ಹೊಡೆದ್ಬಿಡ್ತೀಯಾ ಅಂತೆಲ್ಲ ರೇಗಿಸ್ತಾ ಇದ್ರು. ಸೊ ಚೆನ್ನಾಗಿತ್ತು ಅದೊಂಥರ. ಎಲ್ಲಾದರೂ ಜನ ಹೋದಾಗ್ಲೂ ಅಷ್ಟೇ, ಏನು ಮೇಡಮ್ ಸಖತ್ತಾಗಿ ಫೈಟ್ ಮಾಡಿದ್ರಿ ಮೇಡಮ್, ನಿಮ್ಮನ್ನು ಯಾರಾದರೂ ರೇಗಿಸಿದ್ರೆ ಸುಮ್ಮನೆ ಬಿಡಲ್ಲ ಬಿಡಿ ಮೇಡಮ್ ನೀವು ಅಂತಾರಲ್ಲ ಅಂದರು. ಚೆನ್ನಾಗಿತ್ತು. ಅದೇ ನನಗೆ ತುಂಬ ನೋಟಿಸ್ ಮಾಡಿ ಹೇಳೋದಂದರೆ, ಅಂದರೆ ಜನ ಎಷ್ಟೇ ಬೈಬೋದು ಅದು ಕ್ಯಾರೆಕ್ಟ್ರಿಗೆ ಬೈತಾರೆ. ಬಟ್ ಪರ್ಸ್ನಲಿ ಆ್ಯಸ್ ರಜನೀಶ್ ನಾನು ಅವ್ರಿಗೆ ಸಿಕ್ಕಿದಾಗ ಅವ್ರ ಪಾತ್ರನಾಗಲಿ ಸೀರಿಯಲ್ನಾಗಲಿ ತುಂಬಾ ಇಷ್ಟಪಡ್ತಿದ್ದಾರೆ. ಸರ್ ತುಂಬ ಚೆನ್ನಾಗಿ ಮಾಡ್ತಿದ್ದೀರಾ, ಸೀರಿಯಲ್ ತುಂಬ ಚೆನ್ನಾಗಿ ಬರ್ತಿದೆ, ನಿಮ್ಮಿಬ್ರದ್ದು ಜುಗಲ್ ಬನ್ನಿ ನೋಡೋಕೆ ನಮ್ಗೆ ತುಂಬ ಇಷ್ಟ ಆಗುತ್ತೆ ಅಂತ ಹೇಳ್ತಾರೆ. ಆ್ಯಂಡ್ ಅಮ್ಮು ಸಂಜೀವ್ ಪೇರ್ನ ಕೂಡ ಇಷ್ಟಪಡೋರು ತುಂಬ ಜನ ಇದ್ದಾರೆ. ಅವ್ರ ಬಗ್ಗೆನೂ ನನ್ನ ಹತ್ರ ಬಂದು ಅವ್ರ ಬಗ್ಗೆನೂ ತುಂಬ ಹೇಳ್ತಿರ್ತಾರೆ. ಇನ್ನು ನನ್ನ ಬಗ್ಗೆ ಹೇಳೋದಾದರೆ, ನೀವು ತುಂಬ ಚೆನ್ನಾಗಿ ಮಾಡ್ತಿದ್ದೀರಾ, ತುಂಬ ಚೆನ್ನಾಗಿ ಕಾಣ್ತಿದ್ದೀರಾ, ಈ ಥರ ಎಲ್ಲ ಕಾಂಪ್ಲಿಮೆಂಟ್ ಸಿಗ್ತಾ ಇದೆ. ಜನ ಎಲ್ಲೋದ್ರೂ ಕಂಡುಹಿಡಿತಾ ಇದ್ದಾರೆ. ಸೊ ಅದಂತೂ ಸಿಕ್ಕಾಪಟ್ಟೆ ಖುಷಿ ಇದೆ. ಯಾಕಂದರೆ ಈಗಾಗಲೇ 40 ಎಪಿಸೋಡ್ಸ್ ಹತ್ತಿರ ಆಗಿದೆ. ಆ್ಯಂಡ್ ಜನ ಈಗಾಗಲೇ ನಮ್ಮನ್ನ ರೆಕಗ್ನೈಸ್ ಮಾಡ್ತಾ ಇದ್ದಾರೆ, ಎಲ್ಲಿ ಹೋದ್ರೂ ಮಾತಾಡ್ತಾ ಇದ್ದಾರೆ ತುಂಬ ಪ್ರೀತಿಯಿಂದ. ಸೊ ಸಿಕ್ಕಾಪಟ್ಟೆ ಖುಷಿ ಇದೆ. ಅದು 35 ಜನನೂ ಇಂಟ್ರೆಸ್ಟಿಂಗ್ ಬಿಕಾಸ್ ಎಲ್ಲರದು ಡಿಫ್ರೆಂಟ್ ಕ್ಯಾರೆಕ್ಟರ್ಸ್ ಇರುತ್ತಲ್ವಾ. ಸೊ ಎಲ್ಲರೂ ಇಂಟ್ರೆಸ್ಟಿಂಗ್ ಆ್ಯಂಡ್ ಎಲ್ಲರಿಂದನೂ ಕಲಿಯೋದು, ಎಲ್ಲ ವಿಷಯದಲ್ಲೂ ಕಲಿಯೋದು ತುಂಬಾ ಇದೆ. ಬಿಕಾಸ್ ಅವ್ರವ್ರ ಎಕ್ಸ್ಪೀರಿಯನ್ಸ್ ಒಬ್ಬೊಬ್ರದ್ದು ಒಂದೊಂಥರ ಇರುತ್ತೆ. ಸೊ ಬಹುಶಃ ನಾವು ಎಲ್ಲರಿಂದನೂ ಒಂದೊಂದು ಅಂಶನ ಕಲಿತೀವಿ ಅಂತ ಅನಿಸುತ್ತೆ. ನನಗೆ ಆ್ಯಕ್ಚುಲಿ ಅಮೃತ ಸಂಜೀವ್ ಪೇರಿಂದ ನನಗೆ ಜೀವನಕ್ಕೆ ಒಂದು ಹೊಸ ಪರ್ಸ್ಪೆಕ್ಟಿವ್ ನನಗೆ ಸಿಕ್ತು ಅನಿಸುತ್ತೆ. ಯಾಕೆ ಅಂದರೆ ಒಂದು ಶ್ರೀಮಂತರ ಮನೆ ಹುಡುಗಿ ಹಳ್ಳೀಲಿ ಅಡ್ಜಸ್ಟ್ ಆಗೋದು ಎಷ್ಟು ಕಷ್ಟ ಅಂತ ಎಲ್ರಿಗೂ ಗೊತ್ತು. ಬಟ್ ಯಾವಾಗ ಆ ಹುಡುಗಿ ಮದುವೆ ಆಗೋವಂಥ ಹುಡುಗ ಸಪೋರ್ಟ್ ಮಾಡೋಕ್ಕೆ ರೆಡಿ ಇರ್ತಾನೆ, ಅಡ್ಜಸ್ಟ್ ಮಾಡ್ಕೊಳ್ಳೋಕೆ ರೆಡಿ ಇರ್ತಾನೆ, ಅವಳನ್ನ ಅರ್ಥ ಮಾಡಿಕೊಂಡು ಅವಳಿಗೆ ಆ ಕಂಫರ್ಟ್ನ ಫೀಲ್ ಮಾಡ್ಸೋಕ್ಕೆ ರೆಡಿ ಇರ್ತಾನೋ, ಅವಳಿಗೂ ಅಕ್ಸೆಪ್ಟೆನ್ಸ್ ಶುರು ಆಗ್ತಾಯಿದೆ. ಈಗಾಗಲೇ ಅಮೃತಾಗೆ ಸ್ವಲ್ಪ ಅಕ್ಸೆಪ್ಟೆನ್ಸ್ ಶುರು ಆಗ್ತಿದೆ. ಸೊ ಈ ಥರ ಒಂದು ಹೊಸ ಪರ್ಸ್ಪೆಕ್ಟಿವ್ ನನಗೆ ಸಿಕ್ತು. ನಿಜ, ಹೌದು, ಅದನ್ನು ಹೇಳಬೇಕಂದ್ರೆ ಕರೆಕ್ಟು. ಆ್ಯಂಡ್ ಸಂಜೀವ ಕೂಡ ಅಷ್ಟೇ, ನನ್ನ ಅಣ್ಣ ಅದರಲ್ಲಿ ಹಿಂಗೆ ಅಂದರೆ ಓಕೆ ಇವಾಗ ಅವಳು ಏನೋ ಕನಸು ಕಟ್ಕೊಂಡು ಬಂದಿದ್ದಾಳೆ, ನಾನು ಅದನ್ನು ಹಾಳು ಮಾಡಬಾರ್ದು ಅನ್ನೋ ಉದ್ದೇಶ ಇದೆಯಲ್ಲ, ತುಂಬ ಜನ ಗಂಡು ಮಕ್ಕಳಿಗೆ ಅದು ಬರಲ್ವೇನೋ ಬಹುಶಃ. ಹಂಗಂತ ಅವ್ರದ್ದು ತಪ್ಪು ಅಂತ ಅಲ್ಲ, ಏನೋ ಮನೇಲಿ ಕಟ್ಟಿಬಿದ್ದು ಅಥವಾ ಮನೆ ಸಿಚುಯೇಷನಿಂದನೋ ಅವ್ರು ಸಪೋರ್ಟ್ ಮಾಡೋದಕ್ಕಾಗಲ್ಲ ಹೆಂಡತಿಗೆ, ಅಥವಾ ಏನೋ ಅವ್ರಿಗೇನೋ ಪ್ರಾಬ್ಲಮ್ಸ್ಗಳಿರುತ್ತೆ. ಸೊ ಸಪೋರ್ಟ್ ಮಾಡೋದಕ್ಕಾಗಲ್ಲ, ಕೆಲವೊಬ್ಬರು ಮನೇಲಿ ಇಷ್ಟಪಡಲ್ಲ ಹೆಂಡತಿಗೆ ಸಪೋರ್ಟ್ ಮಾಡೋದು, ಆ ಥರ ಎಲ್ಲ ಇರುತ್ತೆ. ಬಟ್ ಸಂಜೀವ ಇಲ್ಲಿ ಹೆಂಗಾಗಿದೆ ಅಂದರೆ ಹೆಂಡತಿಗೂ ಸಪೋರ್ಟ್ ಮಾಡಿಕೊಂಡು ಮನೇಲಿ ಅಮ್ಮ ಮತ್ತು ಅತ್ತೆ ದೊಡ್ಡಮ್ಮ ಚಿಕ್ಕಮ್ಮ ಯಾರಿದ್ದಾರೆ ಅವ್ರನ್ನೆಲ್ಲರನ್ನೂ ಬ್ಯಾಲೆನ್ಸ್ ಮಾಡಿಕೊಂಡು ಇವಳಿಗೂ ಹರ್ಟ್ ಆಗಬಾರ್ದು ಅವರಿಗೂ ಹರ್ಟ್ ಆಗಬಾರ್ದು ಅನ್ನೋದನ್ನು ತುಂಬ ನೀಟಾಗಿ ಬ್ಯಾಲೆನ್ಸ್ ಮಾಡ್ತಾ ಇದ್ದಾರೆ. ಅದು ನನಗೆ ತುಂಬ ಇಷ್ಟ ಆಯಿತು ಸಂಜೀವ್ ಅಣ್ಣನಲ್ಲಿ. ಸಂಜೀವ ಗ್ರೀನ್ ಫಾರೆಸ್ಟ್ ಕರೆಕ್ಟ್, ಅದನ್ನ ಹೇಳಕ್ಕೆ ಬಂದೆ ಇವಾಗ. ನಾನು ರೆಡ್ ಫಾರೆಸ್ಟ್. ಹೌದು, ಬಿಕಾಸ್ ಹೌದು, ಇವಾಗಿನ ಜನ್ರೇಷನ್ ಹುಡುಗಿರು ಗಂಡ ಅಥವಾ ಬಾಯ್ ಫ್ರೆಂಡ್ ಸಪೋರ್ಟಿವ್ ಆಗಿರಬೇಕು ಅಂತಲೇ ಎಲ್ಲರೂ ಬಯಸ್ತಾರೆ. ಅಫ್ಕೋರ್ಸ್ ಹೌದು, ಅದು ವೈಸ್ ವರ್ಸ, ಅಂದರೆ ಅವರು ಹಾಗೆ ಸಪೋರ್ಟಿವ್ ಆಗಿರಬೇಕು, ಇವರು ಹಾಗೆ ಇರಬೇಕು. ಬಿಕಾಸ್ ಕರಿಯರ್ ಅಂತ ವಿಷಯ ಬಂದಾಗ ಅಥವಾ ಎಜುಕೇಷನ್ ಅಂತ ಬಂದಾಗ ವಾಟ್ ಎವರ್ ಅವರು ಮುಂದಿನ ಲೈಫ್ ಅಂತ ಬಂದಾಗ ಅದು ಏನೇ ಆಗಿರ್ಬೋದು, ಎಜುಕೇಷನ್ ಆಗಿರ್ಬೋದು ಅಥವಾ ನಾವಿವಾಗ ಆರ್ಟಿಸ್ಟ್ಗಳು, ಸೊ ಏನು ಅವ್ರವ್ರದ್ದು ಡ್ರೀಮ್ಸ್ ಏನೇನಿದೆಯೋ ಅದ್ರ ಮೇಲೆ ಡಿಪೆಂಡು.
ಸಪೋರ್ಟಿವ್ ಆಗಿದ್ದರೆ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ. ಲೈಫ್ ಚೆನ್ನಾಗಿರುತ್ತೆ, ಇಬ್ಬರು ಒಬ್ರಿಗೊಬ್ರಿಗೆ ಸಪೋರ್ಟಿವ್ ಆಗಿರಬೇಕು. ಆ್ಯಂಡ್ ಬರೀ ಒಬ್ಬರು ಗ್ರೋತನ್ನು ನೋಡಿದ್ರೆ ಇವಾಗ ಆಗಲ್ಲ, ಇಬ್ಬರು ಗ್ರೋತನ್ನು ನೋಡಿದ್ರೆ ಒಂದು 5 ವರ್ಷ 10 ವರ್ಷ ಬಿಟ್ಟು ಅವರನ್ನು ಎಲ್ಲೋ ನೋಡ್ಕೋತಾರೆ ಅವರೇನೆ. ಸೊ ಅದನ್ನು ಈಗ ಅವ್ರ ಬೇಸಲ್ಲೇ ಅವ್ರು ಅದನ್ನು ಸರಿ ಮಾಡಿಕೊಂಡು ಇಲ್ಲ ಒಬ್ರಿಗೊಬ್ರು ಸರಿಯಾಗಿರ್ಬೇಕು, ನಾವು ಸಪೋರ್ಟಿವ್ ಆಗಿರಬೇಕು ಅಂತಲೇ ಅದನ್ನು ಮಾಡ್ಕೊಂಡು ಹೋದರೆ ಇಟ್ ವಿಲ್ ಬಿ ವೆರಿ ಗುಡ್ ಅನಿಸುತ್ತೆ. ಅವ್ರ ಲೈಫು ಚೆನ್ನಾಗಿರುತ್ತೆ. ನನಗೆ ಫಸ್ಟ್ ಕಾಲುಂಗುರ ತುಂಬ ಕ್ಯೂಟಾಗಿದೆ, ಇಷ್ಟ ಆಯಿತು. ಅದು ತಾಳಿನೂ ಕ್ಯೂಟ್ ಆಗಿರೋದು ಕಟ್ಬಿಟ್ಟಿದ್ದೀರಿ, ಇಷ್ಟಪಟ್ಬಿಟ್ಟಿದ್ದೀರೇನೋ. ಸೊ ಚೆನ್ನಾಗಿದೆ, ಅದು ಒಂಥರ ಮಜಾ. ಅಯ್ಯೋ ತುಂಬ ಭಯ ಆಯಿತು. ಅದು ತಾಳಿ ಅದು ತುಂಬ ಸೀರಿಯಸ್ ಆಗಿ ಕಾಣ್ತಿದೆ, ಅದ್ರ ಮೇಲೆ ಒಂದು ಗೊಂಬೆ ಗಿಂಬೆ ಹಾಕಿ ಕಟ್ಬಿಟ್ಟಿದ್ರೆ ತುಂಬ ಇಷ್ಟಪಟ್ಬಿಟ್ಟಿರೋರು ಅನ್ಸುತ್ತೆ. ಬಹುಶಃ ನೋಡಿ ನನ್ನ ತಾಳಿ ಬಗ್ಗೆ. ಅದ್ರ ಮೇಲೆ ಒಂದು ಗೊಂಬೆನೋ ಕಲರ್ ಚಿಟ್ಟೆನೋ ಎಲ್ಲದ್ರಲ್ಲೂ ಗೊಂಬೆ ಅಂತ. ಅದು ತಾಳಿ ಕಟ್ಟುವಾಗ ಸ್ವಲ್ಪ ಕೈ ನಡುಕ್ತು, ಭಯ ಆಯ್ತು. 3 ಗಂಟೆ ಕಟ್ಬೇಡಿ ಅಂತ ಹೇಳಿದ್ರು, ನಾನು ಯಾಕೆ 3 ಗಂಟೆ ಕಟ್ಟಿ ನಾನು ಹೇಳಿದೆ. ನಾನು ಹೆವಿ ಟಾರ್ಚರ್ ಕಟ್ಬಿಟ್ಟಿದ್ದೀನಿ ಅವರಿಗೆ, ಪ್ಲೀಸ್ ಗಂಟು ಕಟ್ಬಿಡಿ 3 ಗಂಟೆ ಕಟ್ಬೇಡಿ ಅಂತ ಹೇಳಿದ್ಮೇಲೆ ಇನ್ನೂ ಭಯ ಏನಿದು ಅಂತ. ನಾನು ಹಿಂದೆ ನಮ್ಮ ಅಮ್ಮಂಗೆ ಫಿಕ್ಸ್ ಮಾಡಿಬಿಟ್ಟಿದ್ದೆ. ಸೂಜಿ ಅಮ್ಮ, ಜ್ಯೋತಿ ಅಮ್ಮ ನಿಂತಿದ್ರು, ಅವ್ರಿಗೆ ಫಿಕ್ಸ್ ಮಾಡಿಬಿಟ್ಟಿದ್ದೆ. ಅಮ್ಮ ಅವ್ರು ಹಿಂಗೆ ಇಟ್ಕೊಂಡ ತಕ್ಷಣ ನೀವೇ ಕಟ್ಬಿಡಿ, ಇಲ್ಲ ನೀವೇ ಇಟ್ಕೊಂಬಿಡಿ ಕೈಯಲ್ಲಿ ಅಂತ ಫಿಕ್ಸ್ ಮಾಡಿಬಿಟ್ಟಿದ್ದೆ ಅವ್ರನ್ನ ಬೇರೆ ಹಿಂದೆ. ಸೊ ಅದನ್ನು ಸ್ವಲ್ಪ ಟಾರ್ಚರ್ ಕೊಟ್ಟಿದ್ದೀನಿ ಅವ್ರಿಗೆ, ಪಾಪ ಕಟ್ಬಿಡಿ ಪ್ಲೀಸ್ ಅಂತ. ಸೊ ನಮ್ಮ ಮದುವೆ ಟೈಮಲ್ಲಿ ಅಣ್ಣಯ್ಯ ಸೀರಿಯಲ್ ಅವ್ರು ಕೂಡ ಬಂದಿದ್ದರು. ಅದು ಕೂಡ ಅಷ್ಟೇ ಎಂಜಾಯ್ ಮಾಡಿದ್ವಿ. ಫಸ್ಟ್ ಟೈಮ್ ಅವರಿಬ್ಬರ ಜೊತೆಗೆ ವರ್ಕ್ ಮಾಡಿದ್ದು, ಬಟ್ ತುಂಬ ಕಂಫರ್ಟೇಬಲ್ ಆಗಿತ್ತು, ತುಂಬ ಚೆನ್ನಾಗಿ. ಅವರು ಕೂಡ ಅಷ್ಟೇ ತುಂಬ ಎಷ್ಟೋ ವರ್ಷದಿಂದ ಪರಿಚಯ ಅನ್ನೋ ಥರ ಆ್ಯಕ್ಟ್ ಮಾಡಿದ್ವಿ, ಚೆನ್ನಾಗಿತ್ತು ಒಂಥರ. ಅವ್ರ ಜೊತೆಗೂ ಎಂಜಾಯ್ ಮಾಡಿದ್ವಿ. ಆ್ಯಂಡ್ ಅವ್ರು ಬಂದಿದ್ದು ನಮಗೊಂಥರ ಒಂದು ಸಪೋರ್ಟ್ ಸಿಕ್ದಂಗೆ ಆಯಿತು. ಆ್ಯಂಡ್ ಎಸ್ಪೆಷಲಿ ಅಣ್ಣಯ್ಯ ಕ್ಯಾರೆಕ್ಟರ್ ಮಾಡ್ತಿರೋ ವಿಕಾಶ್ ಅವರು, ಸೊ ನನಗೆ ಅವ್ರು ಪರ್ಸ್ನಲಾಗಿ ಅವರು ನನಗೊಂದು ಕೆಲವೊಂದು ಇನ್ಸೈಟ್ಸ್ ಕೊಟ್ಟರು. ಆ್ಯಂಡ್ ನನಗೆ ಕೆಲವೊಂದನ್ನ ಗೈಡ್ ಮಾಡಿದ್ರು. ಆ್ಯಂಡ್ ಪ್ರಾಬಬ್ಲಿ ಅದು ನನಗೆ ತುಂಬ ಹೆಲ್ಪ್ ಆಗುತ್ತೆ ಅನಿಸುತ್ತೆ, ಕೆಲವೊಂದು ವಿಷಯಗಳು ಅವ್ರು ಹೇಳಿರೋದು. ಸೊ ಹಿ ವಾಸ್ ವೆರಿ ಸ್ವೀಟ್ ಆ್ಯಂಡ್ ಇಟ್ ವಾಸ್ ವೆರಿ ನೈಸ್. ಆ್ಯಂಡ್ ನಿಶಾ ಅವ್ರು ಕೂಡ ಅಷ್ಟೇ ತುಂಬ ಸ್ವೀಟಾಗಿ ಮಾತಾಡ್ಸಿದ್ರು. ಆ್ಯಂಡ್ ನಮ್ಮ ಸೆಟ್ಟಲ್ಲಿ ಒಂಥರ ನಮ್ಮ ಸೆಟ್ ಅವ್ರ ಥರನೇ ಅವರು ಬೆರೆತು ತುಂಬ ಚೆನ್ನಾಗಿ ನಮ್ಮ ಜೊತೆ ಎಲ್ಲ ಹೊಂದ್ಕೊಂಡು ಮಾಡಿದ್ರು. ಸೊ ಕರೆಕ್ಟ್, ಇಲ್ಲೂ ಅವ್ರವರೇ ಕಾರ್ನರಲ್ಲಿ ಇರ್ತಾ ಇರಲಿಲ್ಲ, ತುಂಬ ನಮ್ಮ ಜೊತೆಗೆಲ್ಲರ ಜೊತೆಗೂ ಮಾತಾಡಿಕೊಂಡು ಬೆರೆತು ಚೆನ್ನಾಗಿದ್ರು. ಆಫ್ ಸ್ಕ್ರೀನ್ ಕೂಡ ಅಷ್ಟೇ ಸ್ವೀಟಾಗಿ ಎಂಜಾಯ್ ಮಾಡಿದ್ವಿ ಅವ್ರ ಜೊತೆಗೆ. ಸೊ ಯೂಶ್ವಲಿ ಹುಡುಗಿರಿಗೆ ಈ ಇಂಡಸ್ಟ್ರಿಗೆ ಬೇಡ, ಆ ಇಂಡಸ್ಟ್ರಿ ಹುಡುಗಿರಿಗೆಲ್ಲ ಸರಿ ಹೋಗಲ್ಲ, ಅದು ಇದು ಇದ್ದೇ ಇರುತ್ತೆ. ನಿಮ್ಮ ಫ್ಯಾಮಿಲಿ ಎಲ್ಲ ಹೇಗೆ ಸಪೋರ್ಟ್ ಮಾಡಿದ್ರು? ನನ್ನ ಫ್ಯಾಮಿಲಿ ಬಗ್ಗೆ ಹೇಳಬೇಕು ಅಂದರೆ ದೇ ಆರ್ ವೆರಿ ಸಪೋರ್ಟಿವ್. ನನ್ನ ಫ್ಯಾಮಿಲಿ, ನಾನು ಒಬ್ಬಳೇ ಹುಡುಗಿ ಇರೋದ್ರಿಂದ ಏನಾದರೂ ಡಿಫ್ರೆಂಟಾಗಿ ಮಾಡಲಿ ಇವಳು ಲೈಫಲ್ಲಿ, ಇಲ್ಲ ಓದ್ತಾರೆ, ಏನೋ ಒಂದು ಇಂಜಿನಿಯರಿಂಗ್ ಮಾಡೋರು ಇರ್ತಾರೆ, ಮೆಡಿಕಲ್ ಮಾಡೋರು ಇರ್ತಾರೆ. ಸೊ ಒಂದು ಸರ್ಟಿಫಿಕೇಟ್ಗೆ ನಂದು ಇದು ಸೀಮಿತ ಆಗಬಾರ್ದು ಅಂತ ನಮ್ಮ ಮನೇಲಿ ತುಂಬ ಸಪೋರ್ಟ್ ಮಾಡಿದ್ರು. ಸೊ ಎಕ್ಸ್ಪ್ಲೋರ್ ಮಾಡು, ಇನ್ನೂ ಸ್ವಲ್ಪ ಚೆನ್ನಾಗಿ ಬೇರೆ ಏನಾದರೂ ಫೀಲ್ಡಲ್ಲಿ. ಆ್ಯಂಡ್ ಅವ್ರಿಗೆ ಗೊತ್ತಿತ್ತು ನನ್ನ ಆ್ಯಕ್ಟಿಂಗ್ ಫೀಲ್ಡಲ್ಲಿ ತುಂಬ ಇಂಟ್ರೆಸ್ಟ್ ಇದೆ ಅನ್ನೋದು ಅವ್ರಿಗೆ ಗೊತ್ತಿತ್ತು. ವೆನ್ ಐ ವಾಸ್ ಇನ್ 6th-7th ಸ್ಟ್ಯಾಂಡರ್ಡ್ ನನಗೆ ಇದು ಶುರುವಾಗಿದ್ದು. ಆ್ಯಂಡ್ ಬೇರೆ ಆಪ್ಷನ್ ಕೂಡ ಎಲ್ಲೂ ನಾನು ಕೊಡಲಿಲ್ಲ. ಏನಾಗಬೇಕು ಅಂದರೆ ನಾನು ಆ್ಯಕ್ಟರ್ ಆಗಬೇಕು ಬಿಕಾಸ್ ಯಾಕೆ ಇದನ್ನು ಇಷ್ಟಪಡ್ತಾ ಇದ್ದೆ ಅಂದರೆ ಆ್ಯಕ್ಟರ್ ಆದರೆ ಏನು ಬೇಕಾದರೂ ಆಗ್ಬೋದು. ಇಂಜಿನಿಯರ್ ಆಗ್ಬೋದು, ಅಂದರೆ ಆ ಕ್ಯಾರೆಕ್ಟರ್ ಮಾಡ್ಬೋದು, ಡಾಕ್ಟ್ರ್ ಆಗ್ಬೋದು, ಆ ಕ್ಯಾರೆಕ್ಟರ್ ಮಾಡ್ಬೋದು. ಸೊ ಅದು ಒಂದು ಹುಚ್ಚಿತ್ತು ತುಂಬ. ಆ್ಯಕ್ಟರ್ ಆದರೆ ನಾನು ಎಲ್ಲ ಆಸೆ, ಟೀಚರ್ ಆಗ್ಬೋದು, ಎಲ್ಲ ಆಸೆಗಳನ್ನೂ ಅಲ್ಲಿ ಪೂರೈಸ್ಕೋಬೋದು ಅಂತ. ಆ್ಯಂಡ್ ನನಗೆ ಯೂಶ್ವಲಿ ಕಲರ್ಫುಲ್ ಲೈಫ್ ಇಷ್ಟನೇ, ಬಿಕಾಸ್ ನಾನು ಯಾವಾಗಲೂ ಕಲರ್ಫುಲ್ ಆಗಿರಬೇಕು ಅಂತಲೇ ಇಷ್ಟಪಡ್ತೀನಿ. ಸೊ ಬಹುಶಃ ನನ್ನ ಮನೆಯವರು ಅದನ್ನು ಅರ್ಥ ಮಾಡಿಕೊಂಡು, ಈಗ ತುಂಬ ಜನದ ಮನೆಯಲ್ಲಿ ಅರ್ಥ ಮಾಡ್ಕೊಳ್ಳಲ್ಲ, ಅಥವಾ ಇಲ್ಲ ನೀನು ಓದಲೇಬೇಕು, ನೀನು ಇನ್ನೂ ಎಜುಕೇಷನ್ ಕಂಪ್ಲೀಟ್ ಮಾಡಬೇಕು, ಅದೇ ಇಂಪಾರ್ಟೆಂಟ್, ಹಾಗೆ ಹಿಂಗೆ ಅಂತ ತುಂಬ ರಿಸ್ಟ್ರಿಕ್ಟ್ ಮಾಡ್ತಾರೆ. ಓಕೆ, ದಟ್ಸ್ ಫೈನ್, ಆ್ಯಕ್ಚುಲಿ ಎಜುಕೇಷನ್ ಈಸ್ ಇಂಪಾರ್ಟೆಂಟ್. ಬಟ್ ಅದ್ರ ಜೊತೆಗೆ ನಿಮ್ಮ ಟ್ಯಾಲೆಂಟ್ ಏನಿದೆ ಅದನ್ನು ನೀವು ಗ್ರೋ ಮಾಡೋದಕ್ಕೆ ಫ್ಯಾಮಿಲಿ ಸಪೋರ್ಟ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅವರು ಸಪೋರ್ಟಿವ್ ಆಗಿದ್ದರೆ ಏನಾದರೂ ಮಾಡ್ಬೋದು. ಇವತ್ತು ನಾನಿಲ್ಲಿ ಇದ್ದೀನಿ ಅಂತ ಕಾರಣ ಅದಕ್ಕೆ ನನ್ನ ಮನೆಯವರು ತುಂಬಾ ಪಾತ್ರ ವಹಿಸ್ತಾರೆ. ಬಿಕಾಸ್ ಅವರು ಸಪೋರ್ಟ್ ಮಾಡಿಲ್ಲ, ಅವತ್ತು ನನ್ನನ್ನು ತಳ್ಳಿಲ್ಲ ಅಂದಿದ್ರೆ ಬಹುಶಃ ನಾನು ಇವತ್ತಿಲ್ಲಿ ಇರ್ತಾ ಇರಲಿಲ್ವೇನೋ ಅಂತ ಅನಿಸುತ್ತೆ. ಸೊ ನಿಮ್ಮ ಮನೇಲಿ ಹೇಗೆ, ಓಕೆನಾ ನೀವು ಈ ಫೀಲ್ಡಲ್ಲಿರೋದು? ನಮ್ಮ ಮನೇಲೂ ಅಷ್ಟೇ. ನಾನು ತುಂಬ ಚಿಕ್ಕ ವಯಸ್ಸಿಂದ ನನಗೆ ಸಿನಿಮಾ ಹುಚ್ಚು ಜಾಸ್ತಿ. ಸೊ ಎಲ್ಲ ಸ್ಟಾರ್ಟ್ ಆಗೋದು ಈ ಫ್ಯಾಂಡಮಿಂದನೇ. ಸೊ ನಾವು ಫ್ಯಾನ್ಸ್ ಆಗಿರ್ತೀವಿ, ಮೂವೀಸ್ನ ನೋಡ್ತಾ ಇರ್ತೀವಿ. ಸೊ ನಮಗೂ ಇದೇ ಥರ ಆಗಬೇಕು ಅನ್ನೋ ಒಂದು ಆಸೆಗಳು ಹುಟ್ಟುತ್ತೆ.
ಸೊ ಅವಾಗಿಂದನೂ ನಾನು ಮನೇಲಿ ಅದನ್ನೇ ಹೇಳ್ಕೊಂಬಂದು ಅವ್ರ ತಲೆಯಲ್ಲಿ ಆಗಲೇ ಫಿಕ್ಸ್ ಆಗೋಗಿತ್ತು. ಓಕೆ, ಇವ್ನ ತಲೆಯಲ್ಲಿ ಈಗಾಗಲೇ ಫಿಕ್ಸ್ ಆಗೋಗಿದ್ದಾನೆ, ಇವ್ನು ಈ ಇಂಡಸ್ಟ್ರಿಗೆ ಹೋಗೋದು, ಇವ್ನು ಆ್ಯಕ್ಟರೇ ಆಗೋದು ಅಂತ ಅವ್ರಿಗಾಗಲೇ ಗೊತ್ತಿತ್ತು. ಸೊ ಅವರು ಜಾಸ್ತಿ ಏನು ನನಗೆ ಮಾಡಬೇಡ ಅದು ಇದು ಅಂತ ಏನು ಹೇಳಲಿಲ್ಲ. ಯೂಶಲಿ ನಮ್ಮ ಥರ ಮಿಡಲ್ ಕ್ಲಾಸ್ ಹುಡುಗರಿಗೆ 2 ಆಪ್ಷನ್ ಇರುತ್ತೆ. ಒಂದು, ಬೇಗ ಬೇಗ ದುಡಿದು ಸೆಟ್ಲಾಗಿ ಮದುವೆ ಆಗಿ ಖುಷಿಯಾಗಿರೋದು, ಅದು ತಪ್ಪಲ್ಲ, ಅದು ಅವ್ರ ಇಷ್ಟ. ಬಟ್ ಇನ್ನೊಂದು ಆಪ್ಷನ್, ಹೆಸರು ಮಾಡಬೇಕು, ದುಡ್ಡು ಮಾಡೋದಿದ್ದಿದ್ದೆ ಹೆಸರು ಮಾಡಬೇಕು, ದುಡ್ಡೇನು ಯಾರು ಬೇಕಾದರೂ ಮಾಡ್ತಾರೆ, ಹೆಸರು ಎಲ್ಲರೂ ಮಾಡೋಕ್ಕಾಗಲ್ಲ, ಈ ಥರ ಒಂದು ಮೈಂಡ್ಸೆಟ್ ಬರುತ್ತೆ. ಸೊ ಏನೋ ಒಂದು ಹೆಸರು ಮಾಡಬೇಕು, ಎಲ್ಲರೂ ನೆನ್ಪಿಟ್ಕೊಳ್ಳೋ ಅಂಥ ಪರ್ಸ್ನಾಲಿಟಿ ಆಗಬೇಕು ಅನ್ನೋ ಆಸೆ ಇಟ್ಕೊಂಡು ನಾನು ಬರ್ತಾಯಿದ್ದೀನಿ. ಆ್ಯಂಡ್ ಮನೇಲೂ ಕೂಡ ಅಷ್ಟೇ ಸಪೋರ್ಟಿವ್ ಆಗಿ ಅಪ್ಪ ಅಮ್ಮ ಓಕೆ ದುಡಿಬೇಕು, ಮನೆಗೆ ಸಪೋರ್ಟ್ ಮಾಡಬೇಕು ಅನ್ನೋದು ಏನೂ ಹೇಳಿದೆ. ಮನೇಲಿ ಏನೇ ಪ್ರಾಬ್ಲಮ್ ಇದ್ರೂ ನಾವು ನೋಡ್ಕೊತೀವಪ್ಪ, ನೀನು ಏನೋ ಮಾಡೋಕ್ಕೆ ಹೊರಟಿದ್ಯಾ, ನೀನು ಅದನ್ನು ಮಾಡು, ಒಳ್ಳೆ ಹೆಸರು ತಗೊಂಬಾ ಅಂತ ಹೇಳಿ ಕಳಿಸಿ ಸಪೋರ್ಟ್ ಮಾಡಿದ್ದಾರೆ. ಸೊ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕಷ್ಟೆ. ಸೊ ಸ್ವೀಟ್. ವಾಟ್ ಇಫ್ ನಾಳೆ ನಿಮ್ಮ ಬರೋ ಪಾರ್ಟ್ನರ್ ಕೂಡ ನಿಮಗೆ ಸಪೋರ್ಟಿವ್ ಆಗಿರ್ತಾರಾ ಅಥವಾ ಇರಬೇಕು ಅಂತ ಅನ್ಕೋತೀರಾ? ನನಗೆ ಸಪೋರ್ಟಿವ್ ಆಗಿದ್ದರೆ ಮಾತ್ರ ನನಗೆ ಅವ್ರ ಪಾರ್ಟ್ನರ್ ಆಗಿರೋಕ್ಕಾಗೋದು, ಇಲ್ಲ ಅಂದ್ರೆ ಪಾರ್ಟ್ನರ್ ಆಗೋದು. ಆಯಿತು, ನೀವು ಹೇಳಿದ್ರಿ ಫ್ಯಾಮಿಲಿ ಎಲ್ಲ ಸಪೋರ್ಟ್ ಮಾಡ್ತಿದ್ದಾರೆ ಅಂತ, ಬಟ್ ಮದುವೆ ಅಂತ ಒಂದು ಬಂದಾಗ ಮದುವೆ ಆದಮೇಲೆ ಇಲ್ಲ ಬೇಡ, ನಿಮ್ಗೆ ಹುಡುಗ ಇಷ್ಟ ಆಗಿರ್ತಾನೆ ಎಲ್ಲ ಓಕೆ, ಬಟ್ ಅವರು ನಿಮ್ಗೇನು ಫೋರ್ಸ್ ಮಾಡ್ತಿಲ್ಲ ಬಿಟ್ಬಿಡು ಅಂತ, ಬಟ್ ನನಗೊಂಚೂರು ಇಷ್ಟ ಆಗ್ತಿಲ್ಲ, ಬೇಡ ಹಾಗೆ ಹಿಂಗೆ ಅಂದರೆ ಏನು ಮಾಡ್ತೀರಾ? ಎಸ್, ಬಹುಶಃ ಇದನ್ನು ನಮ್ಮ ಮನೆಯವರು ಥಿಂಕ್ ಮಾಡಿದ್ದಾರೆ. ಬಟ್ ಅವ್ರು ಯಾವ ಥರ ಅಂತಂದರೆ ನನ್ನ ಫ್ಯಾಮಿಲೀಲಿ ನನಗೆ ಹೇಳ್ಬಿಟ್ಟಿದ್ದಾರೆ, ಸೊ ನಿನ್ನ ಸಪೋರ್ಟ್ ಮಾಡೋನು ಅಥವಾ ನಿನ್ನ ಕರಿಯರ್ಗೆ ಅವನು ನಿನ್ನ ಸಪೋರ್ಟ್ ಮಾಡಿಕೊಂಡು ನಿನ್ನ ಜೊತೆಗಿರೋನಾದರೆ ಯು ಗೋ ಫಾರ್ ಇಟ್, ಇಲ್ಲ ಅಂದರೆ ಇಲ್ಲ ಅಂತ. ಆ್ಯಂಡ್ ಡೆಫಿನೆಟ್ಲಿ ನಾನು ಕೂಡ ಹಾಗೆ ಯೋಚನೆ ಮಾಡಿದ್ದೀನಿ. ನೀವು ಹೇಳ್ದಂಗೆ ಅವ್ನು ನನ್ನ ಕರಿಯರ್ಗೆ ನನಗೆ ಸಪೋರ್ಟ್ ಮಾಡಿದ್ರೆ ಮಾತ್ರ ಅವ್ನು ನನ್ನ ಬಾಯ್ ಫ್ರೆಂಡು ಅಥವಾ ನನ್ನ ಗಂಡನೂ ಆಗೋಕ್ಕೆ ಸಾಧ್ಯ ಆಗುತ್ತೆ. ಬಿಕಾಸ್ ಎಸ್, ಅಫ್ಕೋರ್ಸ್ ಕೆರಿಯರ್ ಇಸ್ ಫಸ್ಟ್ ಇಂಪಾರ್ಟೆಂಟ್. ಈಗ ಸದ್ಯಕ್ಕೆ ನಮ್ಗೆ ಯಾವ ಲವ್ ಅಂತ ಇಲ್ಲ, ಏನೂ ಇಲ್ಲ. ನಾಳೆ ಬರೋನು ಇದಕ್ಕಿಂತ ಮುಂಚೆ ಇದೆಲ್ಲ ಬಂದಿರುತ್ತೆ ನಮ್ಮ ಲೈಫಲ್ಲಿ. ಸೊ ಅದನ್ನೆಲ್ಲ ಅರ್ಥ ಮಾಡಿಕೊಂಡು ಅವನೇನು ಮಾಡಬೇಕು ಅಂತ ಅಂದ್ಕೊಂಡಿದ್ದಾನೋ ನಾನು ಕೂಡ ಅಷ್ಟೇ ಸಪೋರ್ಟಿವ್ ಆಗಿರ್ತೀನಿ. ಸೊ ಅವನು ನನಗೆ ಅಷ್ಟೇ ಸಪೋರ್ಟಿವ್ ಆಗಿರಬೇಕು. ಆ್ಯಂಡ್ ಅವನಷ್ಟೇ ಅಲ್ಲ, ಐ ಥಿಂಕ್ ಅವ್ರ ಫ್ಯಾಮಿಲಿ ಕೂಡ ನನಗೆ ಸಪೋರ್ಟಿವ್ ಆಗಿರಬೇಕು. ಅವ್ರು ಏನಾದರೂ ಒಂದು ನಂಬಿಕೆ ಇಟ್ಟರೆ ಡೆಫಿನೆಟ್ಲಿ ಆ ನಂಬಿಕೆನ ನಾನು ಉಳಿಸ್ಕೋತೀನಿ. ಸೊ ಅದನ್ನು ಅವರು ನನ್ನ ಮೇಲೆ ನಂಬಿಕೆ ಇಟ್ಟು ನನಗೆ ಬಿಟ್ಟರೆ, ನನ್ನ ಕರಿಯರ್ನ ಗ್ರೋ ಮಾಡ್ಕೊಳ್ಳೋದಕ್ಕೆ ಬಿಟ್ಟರೆ. ಎಲ್ಡೀರ್ ಕಿಟ್ಟಿ ಫ್ಯಾಮಿಲಿ ಥರ ಮೊದಲು ಮಾಡ್ತೀವಿ ಅಂದ್ಬಿಟ್ಟು ಆಮೇಲೆ ಕೈ ಎತ್ಬಿಟ್ರೆ ನೈಸ್ ಪಾಯಿಂಟ್ ಆ್ಯಕ್ಚುಲಿ. ಹೌದು, ಸಮ್ಟೈಮ್ಸ್ ಹಿಂಗೂ ಆಗತ್ತೆ. ನಾನು ಹೇಳೋದೇನು ಅಂದರೆ, ಪಾರ್ಟ್ನರ್ಸ್ನ ಚೂಸ್ ಮಾಡ್ಕೋಬೇಕಾದ್ರೆ ಶುಡ್ ಬಿ ವೆರಿ ಕೇರ್ಫುಲ್. ಸುಮ್ಮನೆ ರ್ಯಾಂಡಮ್ಮಾಗಿ ಯು ಕಾಂಟ್ ಟೇಕ್ ಅ ಡಿಸಿಷನ್ ಅಂತ ಅನಿಸುತ್ತೆ. ಬಿಕಾಸ್ ಇವಾಗ ನೀವು ಹೇಳ್ದಂಗೆ ಏನೋ ಒಂದು ಬಟ್ಟೆ ತೊಗೋಬೇಕಾದ್ರೂ ಅಥವಾ ನಾವು ಈ ಕರಿಯರ್ನ ಚೂಸ್ ಮಾಡಬೇಕು ಅಂತ ಅಂದಾಗ್ಲೂ ತುಂಬ ಯೋಚನೆ ಮಾಡಿರ್ತೀವಿ. ಓಕೆ, ವಾಟ್ ನೆಕ್ಸ್ಟ್, ಎಷ್ಟೇ ಅಲ್ಲಿ ಕಷ್ಟ ಬಂದರೂ ಪರವಾಗಿಲ್ಲ, ಅಲ್ಲಿ ಏನು ಎಷ್ಟೊಂದು ಸಲ ಸೋತಿದ್ದೀವಿ ಕೂಡ, ಸೋತಿರ್ತೀವಿ, ಗೆದ್ದಿರ್ತೀವಿ, ಎಲ್ಲ ಆಗಿರುತ್ತೆ. ಅಪ್ಸ್ ಡೌನ್ಸ್ ನೋಡ್ತಾನೆ ಇರ್ತೀವಿ. ಅದೆಲ್ಲದಕ್ಕೂ ರೆಡಿ ಇದ್ದಾಗಲೇ ನಾವು ಮಾಡ್ತೀವಿ ಅಂತ ನಮಗೆ ಕಾನ್ಫಿಡೆನ್ಸ್ ಇರುತ್ತೆ, ಬಂದಿರ್ತೀವಿ. ಸೊ ಪಾರ್ಟ್ನರ್ಸ್ನ ಚೂಸ್ ಮಾಡಬೇಕಾದ್ರೂ ಅದೇ ಥರನೇ ಇರಬೇಕಾಗತ್ತೆ ಅಂತ ನನಗೆ ಅನ್ಸುತ್ತೆ. ತುಂಬ ಮದುವೆ ಆದಮೇಲೆ ಅಡ್ಜಸ್ಟ್ಮೆಂಟ್ಸ್ ಇದ್ದಿದೆ, ಬಟ್ ಜಸ್ಟ್ ಬಿಕಾಸ್ ಅಡ್ಜಸ್ಟ್ ಆಗಬೇಕು ಅಂತ ನಿಮ್ಮತನನ ನೀವು ಬಿಡಬೇಡಿ. ಕರೆಕ್ಟ್. ಯು ಹ್ಯಾವ್ ಟು ಬಿ ಬ್ರೇವ್ ಎನಫ್ ಟು ಕಮ್ ಔಟ್ ಆಫ್ ದೇರ್ ಆರ್ ಫೈಂಡ್ ಅ ಬೆಟರ್ ಲೈಫ್ ಫಾರ್ ಯುವರ್ ಸೆಲ್ಫ್. ಸೊ ಇವಾಗ ಎಲ್ಲರೂ ಏನು ಹೇಳಿ ನೋಡಿ ಮಾಡೋಕ್ಕಾಗತ್ತಾ ಅಂತಲೂ ಕೇಳ್ಬೋದು. ಅಫ್ಕೋರ್ಸ್ ಹೌದು, ಹಂಗೂ ಆಗತ್ತೆ, ಇಲ್ಲ ಅಂತ ಅನ್ನಲ್ಲ. ಬಟ್ ಅದನ್ನು ನೀವು ಸರಿ ಮಾಡ್ಕೊಳ್ಳೋದ್ರ ಮೇಲೂ ಇರುತ್ತೆ ಅಂತ ನನಗೆ ಅನಿಸುತ್ತೆ. ಸೊ ಅರ್ಥ ಮಾಡಿಸೋದ್ರ ಮೇಲೆ ಇರುತ್ತೆ. ಅಂಡರ್ಸ್ಟ್ಯಾಂಡಿಂಗ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಈಗ ಎಲ್ಲರೂ ಎಲ್ಲದಕ್ಕೂ ಸಪೋರ್ಟ್ ಮಾಡಲ್ಲ. ಈಗ ನಾವು ನಮ್ಮ ಅಪ್ಪ ಅಮ್ಮ ಹೇಳಿದಾಗ ಯಾವುದಕ್ಕೂ ಒಪ್ಕೊಂಡಿರಲ್ಲ. ಇವಾಗೇನೋ ಅಲ್ಲಿ ಹೋಗಿ ಮೆಡಿಕಲ್ ಮಾಡಬೇಕು ಅಂತ ಆಸೆ ಇರುತ್ತೆ, ಯಾವುದೋ ದೇಶದಲ್ಲಿ ಹೋಗಿ ಓದಬೇಕು ಅಂತ ಆಸೆ ಇರುತ್ತೆ. ಇರೋದು ಒಬ್ಬೊಬ್ಬರು ಮಕ್ಕಳಿರ್ತಾರೆ, ಬಿಟ್ಟಿರಲ್ಲ, ಅಲ್ಲಿಗೆ ಹೋಗ್ಬೇಕಾ ಅಂತೆಲ್ಲ ಭಯ ಪಡ್ತಾರೆ. ಸೊ ನಾವು ಅವರನ್ನು ಎಷ್ಟು ಅರ್ಥ ಮಾಡಿಸ್ತೀವಿ ಅವರಿಗೆ, ಇಲ್ಲ ಹಿಂಗಲ್ಲ ಹಿಂಗೆ, ಹಿಂಗಲ್ಲ ಹಿಂಗೆ ಅಂತ. ಆ್ಯಂಡ್ ಇನ್ನು 5 ವರ್ಷ 10 ವರ್ಷ ಆದಮೇಲೆ ನಾನು ಎಲ್ಲಿರ್ತೀನಿ ಅನ್ನೋದನ್ನು ಅವ್ರಿಗೆ ಹೇಳಬೇಕು. ಅದ್ರ ಜೊತೆಗೆ ನೀವು ಮಾಡಬೇಕು. ಆವಾಗ ಅವ್ರು ನಂಬ್ತಾರೆ, ನಂಬಿಕೆ ಇಟ್ಟು ಎಲ್ಲದಕ್ಕೂ ಸಪೋರ್ಟ್ ಮಾಡ್ತಾರೆ. ಸೊ ಇದು ಪಾರ್ಟ್ನರ್ ವಿಷಯದಲ್ಲೂ ಹಾಗೆ ಅನಿಸುತ್ತೆ. ಸಪೋರ್ಟಿವ್ ಆಗಿರಬೇಕು ಅಂದರೆ ನೀವು ಅರ್ಥ ಮಾಡಿಸೋದ್ರ ಮೇಲೂ ಇರುತ್ತೆ ಅಂತ ನನಗನ್ಸುತ್ತೆ. ಸೊ ಕೊನೆಯದಾಗಿ ನಾವು ನಿಮ್ಮ ಹತ್ರ ಕೇಳ್ಕೊಳ್ಳೋದು, ಇಷ್ಟು ದಿನವೂ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದ್ದೀರಾ. ಸೊ ಇನ್ನೂ ಚೆನ್ನಾಗಿ ನಮಗೆ ಸಪೋರ್ಟಿವ್ ಆಗಿದ್ದು ಸಪೋರ್ಟ್ ಮಾಡಿ, ನಿಮಗೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀವಿ. ಸೊ ಪ್ಲೀಸ್ ನಮಗೆ ಸಪೋರ್ಟ್ ಮಾಡಿ. ಆ್ಯಸ್ ಎ ನಮ್ಮ ಪೇರೆಂಟ್ಸ್ ಅಥವಾ ಯಾರು ನಮಗೆ ಸಪೋರ್ಟ್ ಮಾಡ್ತಿದ್ದಾರೋ ಅದೇ ಥರ ನೀವುಗಳು ನಮಗೆ ಸಪೋರ್ಟಿವ್ ಆಗಿದ್ದರೆ
ನಿಮ್ಮ ಸಪೋರ್ಟ್ ನಮಗೆ ನೆಕ್ಸ್ಟ್ ಲೆವೆಲಲ್ಲಿ ರೀಚ್ ಆಗೋದಕ್ಕೆ ಅಥವಾ ನಾವು ಬೆಳೆಯೋದಕ್ಕೆ ತುಂಬಾ ದೊಡ್ಡ ಏನು ಮೈಲ್ ಸ್ಟೋನ್ ಥರ ಅಂತ ಹೇಳ್ಬೋದು. ಆ್ಯಂಡ್ ನಮ್ಮ ರೈಟರ್ ಹೇಳಿದ್ದಾರೆ ಕತೆ ಇಲ್ಲಿಂದ ಶುರು ಅಂತ. ಸೊ ನಾವು ಕೂಡ ಎಕ್ಸೈಟ್ ಆಗಿದ್ದೀವಿ. ಆದಿ ಲಕ್ಷ್ಮಿ ಪುರಾಣ ಇನ್ಮೇಲಿಂದ ಶುರು ಆಗುತ್ತೆ ಕರೆಕ್ಟಾಗಿ ಅಂತ. ಕರೆಕ್ಟ್, ಹೌದು. ಆ್ಯಕ್ಚುಲಿ ಇಲ್ಲಿಂದಾನೇ ಶುರು, ಇಲ್ಲಿಂದ ನೀವು ನೋಡ್ತಾ ಹೋಗ್ತೀರಾ, ಕತೆ ಇಲ್ಲಿಂದ ಶುರುವಾಗಿದೆ. ಸೊ ಮಿಸ್ ಮಾಡ್ಕೋಬೇಡಿ. ಆದಿ ಲಕ್ಷ್ಮಿ ಜೀವನ ಎಲ್ಲೆಲ್ಲಿ ಹೆಂಗೆ ಹೋಗುತ್ತೆ, ಏನೇನು ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ನ ತಗೊಳುತ್ತೆ, ಯಾರ್ಯಾರು ಅಡ್ಡ ಬರ್ತಾರೆ ಎಲ್ಲ ನೋಡೋದಕ್ಕೆ ನಾವು ಎಷ್ಟು ಎಕ್ಸೈಟ್ ಆಗಿದ್ದೀವಿ, ನೀವು ಅಷ್ಟು ಎಕ್ಸೈಟ್ ಆಗಿದ್ದೀರ ಅಂತ ನಮ್ಗೆ ಗೊತ್ತು. ಸೊ ಆಶಾ ಹೇಳಿದಾಗೆ ನಿಮ್ಮ ಸಪೋರ್ಟ್ ನಮಗೆ ತುಂಬ ಇಂಪಾರ್ಟೆಂಟ್. ಮದುವೆ ಎಪಿಸೋಡ್ಸ್ನ ಮಿಸ್ ಮಾಡದೆ ನೋಡಿ, ನಿಮ್ಗೆ ಖಂಡಿತ ಮುಂದಕ್ಕೂ ನೋಡೋಕೆ ಇಂಟ್ರೆಸ್ಟ್ ಬರುತ್ತೆ. ಸೊ ನಿಮ್ಮ ಎಷ್ಟೋ ಜನದ ಆಸೆಯಿಂದ ನಾವು ಹೀರೋಯಿನ್ ಆಗಿದ್ದೀವಿ. ತುಂಬ ಜನ ಆ ವಿಷಯಕ್ಕೆ ಸಪೋರ್ಟ್ ಮಾಡಿದ್ದೀರಾ. ಯಾವಾಗ ನೀವು ಹೀರೋಯಿನ್ಸ್ ಆಗ್ತೀರಾ, ಯಾವಾಗ ಹೀರೋ ಆಗ್ತೀರಾ ಅಂತ ತುಂಬ ಜನ ಕೇಳಿದ್ದೀರಾ. ಸೊ ಅದೇ ಥರ ನಾವು ಆಗಿದ್ದೀವಿ. ಸೊ ಇಲ್ಲಿಂದ ನಮ್ಮನ್ನು ಇನ್ನು ಎಷ್ಟು ದೊಡ್ಡ ಮಟ್ಟಕ್ಕೆ ಕರ್ಕೊಂಡು ಹೋಗೋದಕ್ಕೆಲ್ಲ ನೀವು ಕಾರಣ ಆಗ್ತೀರಾ. ಪ್ಲೀಸ್ ಸಪೋರ್ಟ್ ಮಾಡಿ, ಎಪಿಸೋಡ್ಸ್ನ ಯಾವುದೂ ಮಿಸ್ ಮಾಡದೆ ನೋಡಿ ಅಂತ ಕೇಳ್ಕೊತೀವಿ. ಥ್ಯಾಂಕ್ ಯು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.